ಎಲ್ಲರಿಗೂ ನಮಸ್ಕಾರ. ಅಮೃತ ಬಳ್ಳಿಯ ಹೆಸರೇ ಸೂಚಿಸುವಂತೆ ಅಮೃತಕ್ಕೆ ಸಮಾನವಾಗಿದೆ. ಅನೇಕ ಅಪಾಯಕಾರಿ ಕಾಯಿಲೆಗಳಿಂದ ಮನುಷ್ಯನನ್ನು ಪಾರು ಮಾಡುವಂಥದ್ದು ಈ ಅಮೃತ ಬಳ್ಳಿ. ಸಸ್ಯದ ಕಾಂಡದಿಂದ ಗುಲುಚ ಎಂಬ ದ್ರವ್ಯವನ್ನು ಪಡೆಯಲಾಗುತ್ತದೆ. ಇದು ವಿಷಕಾರಿ ಕೀಟಗಳ ಕಡಿತ, ಕೀಲು, ವಾಯು ನೋವುಗಳಿಗೆ ಒಳ್ಳೆಯ ಪರಿಣಾಮಕಾರಿಯಾದಂತಹ ಔಷಧ ಕೂಡ ಆಗಿದೆ. ಶರೀರದ ಮೇಲೆ ಆಗುವ ಗಾಯಗಳಿಗೆ ಇದರ ಎಲೆಯನ್ನು ಅರೆದು ಸೇವಿಸಿದರೆ ವ್ಯಾಧಿಗಳು ಪರಿಹಾರವಾಗುತ್ತದೆ. ಮತ್ತು ಇದನ್ನು ಸೇವನೆಯೂ ಕೂಡ ನಾವು ಮಾಡ್ಬೋದು. ನಾವು ತಿನ್ನುವುದರಿಂದಲೂ ಕೂಡ ಚರ್ಮ ವ್ಯಾಧಿಗಳಿಗೆ ಒಂದು ಉತ್ತಮ ಫಲಿತಾಂಶ ಕಂಡುಬರುತ್ತದೆ. ಬಹಳ ಮುಖ್ಯವಾದಂಥ ಒಂದು ವಿಷಯವೆಂತಂದರೆ ಮೂತ್ರ ರೋಗಿಗಳಲ್ಲೂ ಇದರ ರಸದಿಂದ ಗುಣ ಕಾಣಬಹುದು. ದೀರ್ಘಕಾಲೀನ ಮಧುಮೇಹಕ್ಕೆ ಇದು ಅತ್ಯುತ್ತಮ ಔಷಧವಾಗಿದೆ. ಮಧುಮೇಹಿಗಳಲ್ಲಿ ಕಂಡುಬರುವ ಮೊದಲ ಲಕ್ಷಣವೆಂದರೆ ಅತಿ ಬಾಯಾರಿಕೆ. ಹೆಚ್ಚು ಹೆಚ್ಚು ನೀರು ಕುಡಿಯುವುದರಿಂದ ಕಿಡ್ನಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಯಾಕೆಂದರೆ ಇವರ ಮೂತ್ರ ಹೋಗುವ ಪ್ರಮಾಣವೂ ಕೂಡ ಹೆಚ್ಚಾಗಿರುತ್ತದೆ. ಇದರಿಂದ ಕಿಡ್ನಿಯ ಕೆಲಸ ಏರುಪೇರಾಗುತ್ತದೆ. ಹಾಗಾಗಿ ಮೂತ್ರ ರೋಗಗಳಲ್ಲೂ ಕೂಡ ಇದರ ರಸದಿಂದ ಗುಣ ಕಾಣಬಹುದು. ದೀರ್ಘಕಾಲೀನ ಮಧುಮೇಹಕ್ಕೆ ಇದು ಅತ್ಯುತ್ತಮ ಔಷಧವಾಗಿದೆ. ಈ ಸಸ್ಯದಿಂದ ಹೊರಬರುವ ಕಟುವಾದ ಕಹಿ ಪದಾರ್ಥದಿಂದ ಆಧುನಿಕ ವೈದ್ಯ ವಿಜ್ಞಾನಿಗಳು ಅನೇಕ ರಾಸಾಯನಿಕಗಳನ್ನು ಬೇರ್ಪಡಿಸಿ ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಿಯನ್ನು ತಯಾರು ಮಾಡಿದ್ದಾರೆ. ಇಷ್ಟೆಲ್ಲ ಅದ್ಭುತ ಗುಣಗಳನ್ನು ಹೊಂದಿರುವ ಅಮೃತ ಬಳ್ಳಿ ಸಾಮಾನ್ಯವಾಗಿ ಬೇಲಿಗಳಲ್ಲಿ ಮರಗಳನ್ನು ತಬ್ಬಿ ಬೆಳೆದುಕೊಳ್ಳುವಂತಹ ಒಂದು ಬಳ್ಳಿ. ಇದು ಗಾಳಿ ಬೇರುಗಳನ್ನು ಹೊಂದಿದ್ದು ಮರಗಳ ಬೇಲಿಗಳ ಮೇಲಿಂದ ದಾರದ ಹಾಗೆ ಇಳಿಬೀಳುತ್ತದೆ. ಇದರ ಕಾಂಡ ಮತ್ತು ಶಾಖೆಗಳ ಮೇಲೆ ರವೆ ಕಾಳಿನ ಗಾತ್ರದ ಬಿಳಿಯ ಗ್ರಂಥಿಗಳು ತುಂಬಿರುತ್ತವೆ. ಎಲೆಗಳು ಹೃದಯದ ಆಕಾರದಲ್ಲಿರುತ್ತದೆ ಮತ್ತು ಅದರ ಹಸಿರಿನ ಬಣ್ಣ ಅತ್ಯಂತ ಮನೋಹರವಾಗಿರುತ್ತದೆ. ಗಿಳಿಯ ಹಸಿರು ಬಣ್ಣದ ಎಲೆಗಳು. ಫಲಗಳು ಬಟಾಣಿ ಕಾಳಿನ ಗಾತ್ರದಲ್ಲಿದ್ದು ಗೊಂಚಲಿನ ಆಕಾರದಲ್ಲಿ ಇರುತ್ತದೆ. ಹಣ್ಣಾದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಏಪ್ರಿಲ್ ಮತ್ತು ಜುಲೈ ತಿಂಗಳಲ್ಲಿ ಹೂ ಬಿಡುತ್ತದೆ. ಹೂಗಳಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳು ಪ್ರತ್ಯೇಕವಾಗಿರುತ್ತದೆ. ಬೇಸಿಗೆಯಲ್ಲಿ ಕಾಂಡಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಮತ್ತು ಈ ಕಾಂಡಗಳಿಂದ ಕೂಡ ನಾವು ಕುದಿಯುವ ನೀರಿಗೆ ಕಾಂಡಗಳನ್ನು ಹಾಕಿ ಅದು ರಸವನ್ನು ಬಿಟ್ಟಾಗ ಅದನ್ನು ಸೇವಿಸಿದರೆ ನಾನಾ ಕಾಯಿಲೆಗಳಿಗೆ ಪರಿಹಾರ ಉಂಟು. ಆರೋಗ್ಯವಂತರು ಕೂಡ ಇದರ 2 ಎಲೆಗಳನ್ನು ಕಿತ್ತು ಆ ಹಸಿ ಹೊಟ್ಟೆಯಲ್ಲಿ ಬೆಳಗ್ಗೆ ಅದನ್ನು ಜಗಿದು ನುಂಗಿ ನೀರನ್ನು ಕುಡಿದಾಗ ಅತ್ಯುತ್ತಮ ಫಲವನ್ನು ಕಾಣಬಹುದು. ಯಾಕೆಂದರೆ ಇದರ ಹೆಸರೇ ಅಮೃತ ಬಳ್ಳಿ, ಅಮೃತಕ್ಕೆ ಸಮಾನವಾಗಿರುವಂಥದ್ದು. ಕನ್ನಡದಲ್ಲಿ ಅಮೃತ ಬಳ್ಳಿ ಅಂತ ಕರೀತಾರೆ. ತೆಲುಗಿನಲ್ಲಿ ತಿಪ್ಪತಿನ್ಗೆ ಅಂತ ಕರೀತಾರೆ. ತಮಿಳಿನಲ್ಲಿ ಶಿಂಡಿ ಕೋಡಿ ಎಂದು ಕರೀತಾರೆ. ಹಿಂದಿಯಲ್ಲಿ ಗುರ್ಚ ಅಂತ ಕಾಣ್ತಾರೆ. ಈ ಕಾಂಡದಿಂದಲೂ ಕೂಡ ಈ ಗಿಡವನ್ನು ಬೆಳೆಸಬಹುದು. ಯಾವುದೇ ಕಾರಣದಿಂದಲೂ ಕೂಡ ಈ ಗಿಡ ಒಣಗುವುದಿಲ್ಲ. ಸ್ವಲ್ಪ ಮಾತ್ರವೇ ಆರೈಕೆ ಸಾಕಾಗುತ್ತದೆ. ಮತ್ತು ಇಂತಹ ಗಿಡಗಳನ್ನು ಸಣ್ಣ ಸಣ್ಣ ಪಾಟ್ಗಳಲ್ಲೂ ಕೂಡ ನಾವು ಬೆಳೆಸ್ಬೋದು. ಜಾಗ ಇಲ್ಲ ಅಂತ ಹೇಳುವವರು ಕೂಡ ಒಂದು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಈ ಗಿಡವನ್ನು ಬೆಳೆಸ್ಬೋದು. ಯಾಕೆಂದರೆ ಇದರ ಎಲೆಗಳು ಎಲ್ಲೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಇಲ್ಲದಂತಹ ರೀತಿಯಲ್ಲಿ ಅದ್ಭುತವಾಗಿ ಅದು ನಮ್ಮ ಶರೀರದ ಮೇಲೆ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ಇದರ ಒಂದು ಗಿಡಗಳನ್ನು ಪ್ರತಿಯೊಬ್ಬರು ಕೂಡ ಬೆಳೆಸಿಕೊಂಡು ಅದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಾಧ್ಯವಾದಷ್ಟು ಈ ಒಂದು ಎಲೆಗಳನ್ನು ತಿನ್ನುವಂಥ ಒಂದು ಅಭ್ಯಾಸ ಮಾಡಿಕೊಂಡಾಗ ನಾವು ನೈಸರ್ಗಿಕವಾಗಿಯೇ ನಮ್ಮ ಆರೋಗ್ಯವನ್ನು ಗುಣಪಡಿಸಿಕೊಳ್ತಾ ಹೋಗಬಹುದು. ನಮಸ್ಕಾರ.